ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಗಿದೆ ಪ್ರಿಯರೇ. ಕರ್ತನನ್ನು ಆರಾಧಿಸೋಣ. ಬನ್ನಿ, ಆತನ ವಾಕ್ಯ ಧ್ಯಾನಿಸೋಣ. ಆತನೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸೋಣ. ನೀವು ಇತರ ದೇಶದಿಂದ ವೀಕ್ಷಿಸುತ್ತಾ ಇರುವುದಾದರೆ, ನೀವು ಯಾವುದೇ ಹೊತ್ತಲ್ಲಿ ವೀಕ್ಷಿಸುತ್ತಾ ಇರ್ಬೋದು, ನೀವು ಯಾವತ್ತೇ ಆಗಲಿ ದೇವರ ವಾಕ್ಯ ಸಜೀವವುಳ್ಳದ್ದು, ಬಲವುಳ್ಳದ್ದು ಆಗಿರೋದ್ರಿಂದ ನಮ್ಮ ಸಂಗಡ ಯಾವಾಗಲೂ ಮಾತಾಡಬಲ್ಲಂತಹ ಆತನ ಸಜೀವವುಳ್ಳ ವಾಕ್ಯಗಳು ನಮ್ಮ ಮೇಲಿಗೋಸ್ಕರ, ನಮ್ಮ ಆಧರಣೆಗೋಸ್ಕರ, ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವುದಕ್ಕಾಗಿ, ಸಿದ್ಧಗೊಳ್ಳುವುದಕ್ಕಾಗಿ, ಆತನ ಬರೋಣಕ್ಕಾಗಿ ಸಿದ್ಧ ಮಾಡಿಕೊಳ್ಳಲು ಎಷ್ಟೋ ಸಹಾಯಕವಾಗಿವೆ. ಬನ್ನಿ, ಈ ಉದಯ ಕಾಲದಲ್ಲಿ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕೀರ್ತನೆ 16 ವಚನ 1. ಈ ವಾಕ್ಯ ಹೇಳೋದೇನೆಂದರೆ, ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಎಲ್ಲೂ ಇಲ್ಲ ಎಂತಲೂ ನಾನು ಯೆಹೋವನಿಗೆ ಮೊರೆಯಿಡುತ್ತೇನೆ. ದೇವರೇ, ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ದೇವರು, ನೀನೇ ನನ್ನ ದಿಕ್ಕು, ನೀನೇ ನನಗೆ ಆಧಾರ. ನಿನ್ನ ಹೊರತು ನನಗೆ ಕ್ಷೇಮ ಬೇರೆ ಎಲ್ಲೂ ಇಲ್ಲ. ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲಿಯೂ ನನಗೆ ಇಲ್ಲ. ಬೇರೆ ಎಲ್ಲಿಯೂ ನನಗೆ ತೃಪ್ತಿ ಇಲ್ಲ, ಆಧಾರವಿಲ್ಲ. ನೀನೇ ನನ್ನ ದಿಕ್ಕು, ನೀನೇ ನನಗೆ ಸಮಸ್ತವು. ನೋಡಿ ಪ್ರಿಯರೇ, ದಾವೀದನು ಕರ್ತನಿಗೆ ಅಷ್ಟು ಆಳವಾಗಿ ಪ್ರೀತಿಸುತ್ತಾನೆ ಮತ್ತು ಎಷ್ಟೊಂದು ಆತನ ವಿಶೇಷತೆಯನ್ನು ಗುರುತಿಸುತ್ತಾನೆ. ಈ ದಿನ ನಾವು ದೇವರಿಗೆ ಅರ್ಧ ಮನಸ್ಸಿನಿಂದ ಆರಾಧಿಸುತ್ತಾ ಇರುವುದಾದರೆ ಅತಿಶಯ ಪಡುವ ವಿಷಯ ಅದಲ್ಲವೆಂದು ನೆನೆಸುತ್ತೇನೆ. ಸಂಪೂರ್ಣವಾದ ಮನಸ್ಸಿನಿಂದ ಅದೇ ಧ್ಯಾಸ, ದೇವರಲ್ಲಿ, ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಪ್ರಣಾಳಿಕೆ, ದೇವರ ಇಷ್ಟ, ದೇವರಿಗೋಸ್ಕರ ದೇವರ ನಾಮ ಮಹಿಮೆ ಪಡಿಸಬೇಕು ಎಂಬ ಆಲೋಚನೆಯಿಂದ ಜೀವಿಸುವಂಥವರು ನಮ್ಮಲ್ಲಿ ಎಷ್ಟು ಜನ ಇದ್ದೇವೆ? ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ನಿನ್ನ ಪೂರ್ಣ ಬಲದಿಂದ, ನಿನ್ನ ಪೂರ್ಣ ವಿವೇಕದಿಂದ ಯೆಹೋವನನ್ನು ಆರಾಧಿಸಬೇಕು ಎಂದು ವಾಕ್ಯ ಹೇಳುತ್ತೆ ಅಲ್ಲವೇ? ಪೂರ್ಣ ಹೃದಯದಿಂದ ಕರ್ತನಿಗೆ ಪ್ರೀತಿಸಿದಾಗ, ಕರ್ತನ ಮೇಲೆ ಆಧಾರಗೊಳ್ಳುವಾಗ ನಾವು ಬೇರೆ ಯಾವ ವಿಷಯದಲ್ಲಿ ಚಿಂತಿಸುವ ಅಗತ್ಯವಿಲ್ಲ. ವಿ ಡೋಂಟ್ ನೀಡ್ ಎನಿ ಆಲ್ಟರ್ನೇಟಿವ್. ಇದು ಇಲ್ಲದಿದ್ದರೆ ಅದು ಇದೆ ಅಲ್ಲವೇ ಎಂಬ ರೀತಿಯಲ್ಲಿ, ದೇವರಿಲ್ಲದಿದ್ದರೆ ಮತ್ತೊಂದಿದೆ ಎನ್ನುವ ರೀತಿಯಲ್ಲಿ ನಮ್ಮ ಆಲೋಚನೆ ಆ ರೀತಿಯಾಗಿರುವಾಗ ನಾವು ಪೂರ್ಣ ಹೃದಯದಿಂದ ಕರ್ತನಿಗೆ ಆರಾಧಿಸಲು ಆಗೋದಿಲ್ಲ, ಗುರುತಿಸಲು ಆಗೋದಿಲ್ಲ, ಆಶ್ರಯಿಸಲು ಆಗೋದಿಲ್ಲ. ನೀನೇ ನನ್ನ ಒಡೆಯನು, ನಿನ್ನ ಹೊರತು ನನಗೆ ಕ್ಷೇಮಾಧಾರವು ಬೇರೆ ಎಲ್ಲೂ ಇಲ್ಲ. ನಾನು ನಿನ್ನ ಶರಣಾಗತನು, ನನಗೆ ಸಹಾಯ ಮಾಡು. ನಿನಗೆ ಶರಣಾಗತನಾಗಿ ನನ್ನನ್ನು ಒಪ್ಪಿಸಿಕೊಳ್ಳುತ್ತಿದ್ದೇನೆ, ನನಗೆ ಸಹಾಯ ಮಾಡು. ಪ್ರತಿದಿನ ಉದಯ ಕಾಲದಲ್ಲಿ ಎದ್ದ ಕೂಡಲೇ, ಕರ್ತನೆ, ಈ ದಿನ ನೀನೇ ನನ್ನ ಕ್ಷೇಮಾಧಾರವು, ನನ್ನನ್ನು ಕಾಪಾಡುವಾತನು, ನನಗಿರುವ ಪ್ರತಿಯೊಂದೊಂದನ್ನು ಕಾಪಾಡುವಾತನು. ಯಾವುದೇ ಚಿಂತೆಯಲ್ಲಾಗಲಿ, ವ್ಯಾಧಿಯಲ್ಲಾಗಲಿ, ಯಾವುದೇ ಉಪದ್ರವದಲ್ಲಾಗಲಿ ನಾನು ಬೀಳದಂತೆ ಕಾಪಾಡುವಾತನು ನೀನೇ ಎನ್ನುವಂಥದ್ದನ್ನು ನಾವು ಗುರುತಿಸಬೇಕು. ಹಾಗೆಯೇ ಕುಯುಕ್ತಿ ಕುತಂತ್ರ ಮಾಡುವವರ ಕೈಗೆ ನಾನು ಸಿಕ್ಕಿಬೀಳದಂತೆ, ಮೋಸಗಾರರ ಕೈಗೆ ಸಿಕ್ಕಿಬೀಳದಂತೆ, ಪಾಪದ ಚಿಕ್ಕಿನಲ್ಲಿ ಸಿಕ್ಕಿಬೀಳದಂತೆ ನನ್ನನ್ನು ಕಾಪಾಡಲು ನೀನೇ ನನಗೆ ದಿಕ್ಕು ದೇವರೇ, ನೀನೇ ನನಗೆ ಸಹಾಯ ಮಾಡುವಾತನು ಎಂಬ ಇಂತಹ ಪ್ರಾರ್ಥನೆಯಿಂದ ನಮ್ಮ ದಿನ ಪ್ರಾರಂಭಿಸುವುದಾದರೆ ಆಗ ನಾವು ಎಷ್ಟೋ ದೇವರ ನಿಕಟತೆಯಲ್ಲಿ ಇರುತ್ತೇವೆ. ನೀನೇ ನನ್ನ ಆಧಾರವು, ನೀನೇ ನನ್ನ ಸ್ವಾಸ್ಥ್ಯವು, ನೀನೇ ನನ್ನ ಭಾಗವೂ ಪಾಲೂ ಆಗಿದೆ. ದಾವೀದನು ಹೇಳ್ತಾ ಹೋಗಿರುವ ವಿಷಯಗಳನ್ನು ನಾವು ನೋಡುವುದಾದರೆ, ನನ್ನ ಆಲೋಚನಾ ಕರ್ತನಾದ ನಿನ್ನನ್ನು ಸ್ತುತಿಸುತ್ತೇನೆ ಅನ್ನುತ್ತಾನೆ. ನೀನೇ ನನ್ನ ಆಲೋಚನಾ ಕರ್ತನು. ನಾವು ಬಹಳಷ್ಟು ಸಾರಿ ಆಲೋಚಿಸುವಾಗ ನಾವು ನಮ್ಮ ಸ್ವಂತ ಆಲೋಚನೆಗಳನ್ನೇ ಫಾಲೋ ಮಾಡ್ತೇವೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಯೋಚಿಸಿದಾಗಲೇ ಯಾಚಿಸಬೇಕೆನ್ನುವುದು. ನಮ್ಗೆ ಯಾವುದಾದ್ರೂ ಆಲೋಚನೆ ಬರುವಾಗ ಅದನ್ನು ತಕ್ಷಣ ಮಾಡಬೇಕಂದ್ಕೊಳ್ತೇವೆ. ನಾನು ಗಮನಿಸಿದ್ದೇನೆಂದರೆ, ದುಡುಕಿ ನಿರ್ಣಯ ತೆಗೆದುಕೊಳ್ಳುವಾಗ ಅನೇಕ ಸಾರಿ ನಮ್ಮಿಂದ ತಪ್ಪಾಗುತ್ತೆ. ನಾವು ದುಡುಕುವಾಗ ಬಂದಂತಹ ಆಲೋಚನೆಗಳು ಅವು ದೇವರಿಗೆ ಸಂಬಂಧಪಟ್ಟದ್ದಾಗಿವೆಯಾ, ಇಲ್ಲವೇ ಅವು ದುರಾಲೋಚನೆಗಳಾಗಿವೆಯಾ, ಮೋಸಭರಿತವಾದ ಹೃದಯದಿಂದ ಬಂದದ್ದಾಗಿವೆಯಾ, ಅವು ಸ್ವಾರ್ಥದಿಂದ ಕೂಡಿದಾಗಿವೆಯಾ, ಹಾಗೂ ದೇವರನ್ನು ಮಹಿಮೆ ಪಡಿಸುವಂತದ್ದಾಗಿವೆಯಾ? ನಾವು ಗುರುತಿಸಲಾರದೆ ನಮ್ಮ ಆಲೋಚನೆಗಳ ಪ್ರಕಾರ ದುಡುಕಿ ನಾವು ಮುಂದೆ ಸಾಗುವಾಗ ನಾವು ಚಿಕ್ಕಲ್ಲಿ ಬೀಳ್ತೇವೆ, ಬಲೆಗೆ ಬೀಳ್ತೇವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕಿ
ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಾವು ವಿತರ್ಕಗಳನ್ನು, ದೇವರ ಕಾರ್ಯಗಳನ್ನು ವಿರೋಧಿಸುವಂಥವುಗಳನ್ನು, ಆ ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕಿ ಪ್ರತಿ ಆಲೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, ನನಗೆ ಬಂದಿರುವ ಆಲೋಚನೆ ಇದು ದೇವರಿಗೆ ಇಷ್ಟವಾದ ಆಲೋಚನೆಯಾಗಿದೆಯಾ, ಇದು ದೇವರ ಚಿತ್ತವಾಗಿದೆಯಾ ಎಂದು ನಾವು ಆತನಿಗೆ ಒಪ್ಪಿಸಿಕೊಡಬೇಕೆಂದು ವಾಕ್ಯ ಹೇಳುತ್ತೆ. ಮತ್ತೆ ಕೀರ್ತನೆ 16ನೇ ಅಧ್ಯಾಯಕ್ಕೆ ತಿರುಗಿ ಬರುವುದಾದರೆ ಅಲ್ಲಿ ನೋಡ್ತೇವೆ, ನನ್ನ ಆಲೋಚನಾ ಕರ್ತನಾದ ಯೆಹೋವನನ್ನು ಸ್ತುತಿಸುವೆನು ಅನ್ನುತ್ತಾನೆ. ನಿನಗೆ ಆಲೋಚನೆ ಹೇಳಿಕೊಡುತ್ತಾ ನೀನು ನಡೆಯಬೇಕಾದ ಮಾರ್ಗದಲ್ಲಿ ಬೋಧಿಸುತ್ತೇನೆಂದು ಕರ್ತನು ಹೇಳ್ತಾನೆ. ಉದಯ ಕಾಲದಲ್ಲಿ ನಾವು ಎದ್ದ ತಕ್ಷಣವೇ ನಮಗೆ ಬಹಳ ಆಲೋಚನೆಗಳು, ಸಲಹೆಗಳು ಬೇಕು. ನಾವು ತೆಗೆದುಕೊಳ್ಳಲಿಕ್ಕಿರುವಂತಹ ನಿರ್ಣಯಕ್ಕಾಗಲಿ ಅಥವಾ ಸರಿಯಾದ ತೀರ್ಮಾನಗಳು ಮಾಡುವುದಕ್ಕಾಗಿ ಬೇಕಾದ ಸಲಹೆ ಕೊಡುವಂಥವರು ಬೇಕು, ಅನುಭವಸ್ಥರು ಬೇಕು. ಬಟ್ ಮನುಷ್ಯರ ಸಹಾಯ, ಮನುಷ್ಯರ ಸಲಹೆಗಳು ಸ್ವಲ್ಪ ಏನಾದರೂ ಅವು ದೈವ ಚಿತ್ತಾನುಸಾರವಾಗಿಲ್ಲದೇ ಇರುವುದಾದರೆ ಅವುಗಳಲ್ಲಿ ಯಾವುದೊಂದು ಫಲಿಸೋದಿಲ್ಲ. ನಿಮಗೆ ಆಲೋಚನೆ ಹೇಳುವ ಕರ್ತನಿದ್ದಾನೆ, ನನಗೆ ಆಲೋಚನೆ ಹೇಳಿಕೊಡುವ ಕರ್ತನಿಗೆ ಸ್ತುತಿಸುತ್ತೇನೆ ಅನ್ನುತ್ತಾನೆ. ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೆಸರಿದೆ, ಆಲೋಚನೆ ಕರ್ತನೆಂಬುದಾಗಿ. ಆಲೋಚನೆಗಳನ್ನು ನಮಗೆ ಹೇಳಿಕೊಡ್ತಾನೆ. ಏನ್ ಮಾಡಬೇಕು ದೇವರೇ, ಹೀಗೆ ಯೋಚನೆ ಬರ್ತಾ ಇದೆ ದೇವರೇ, ಆಲೋಚನೆ ಬರ್ತಾ ಇದೆ ದೇವರೇ, ಇದನ್ನು ಮಾಡಬೇಕನ್ನಿಸುತ್ತಾ ಇದೆ ದೇವರೇ, ಏನ್ ಮಾಡನ್ನುತ್ತೀರಿ ದೇವರೇ, ಈ ದಿನ ನನಗೇನ್ ಮಾಡನ್ನುತ್ತೀರಿ ಎಂದು ಕೇಳಿ ನಿಮ್ಮ ದಿನವನ್ನು ಪ್ರಾರಂಭಿಸಿ ನೋಡಿ. ನೀವು ಮಾಡುವ ಪ್ರಯಾಣಗಳು, ತೆಗೆದುಕೊಳ್ಳುವ ನಿರ್ಣಯಗಳು, ತೆಗೆದುಕೊಳ್ಳುವ ತೀರ್ಮಾನಗಳು ದೇವರ ವಾಕ್ಯಾನುಸಾರವಾಗಿವೆಯಾ, ದೇವರ ಚಿತ್ತಾನುಸಾರವಾಗಿವೆಯಾ ಎಂದು ಪ್ರಾರ್ಥನೆ ಮಾಡಲಾರದೆ ಯಾವ ನಿರ್ಣಯ ತೆಗೆದುಕೊಳ್ಳಬೇಡಿರಿ. ನಾನು ಬಹಳಷ್ಟು ಸಾರಿ ನಮ್ಮ ಸೇವೆ ವಿಷಯದಲ್ಲಾಗಲಿ, ಮುಖ್ಯವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದಾಗ, ಪ್ರಯಾಣವಾಗಲಿ, ಮೀಟಿಂಗ್ಸ್ಗಳಾಗಲಿ ಇದ್ದಾಗ ಉಪವಾಸ ಪ್ರಾರ್ಥನೆ ಮಾಡಲಾರದೆ, ಸಭೆಯೊಂದಿಗೆ ಸೇರಿ ಪ್ರಾರ್ಥಿಸಲಾರದೆ ಒಂದು ತೀರ್ಮಾನ ಇದುವರೆಗೂ ಮಾಡಿಲ್ಲ. ಪ್ರತಿಯೊಂದನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೇವರ ಚಿತ್ತಾನುಸಾರವಾದ ಕಾರ್ಯಗಳನ್ನು ಸುಲಭವಾಗಿ ನಾವು ಮಾಡಬಲ್ಲೆವು. ನಮ್ಮ ಸ್ವಂತ ಆಲೋಚನೆಗಳಲ್ಲಿ ಸಿಕ್ಕಾಕೊಂಡು ನಾವು ರಾತ್ರಿ ಹಗಲು ಪ್ರಯಾಸಪಟ್ಟರು ಅದರಿಂದ ನಾವು ಹೊರ ಬರುವುದಿಲ್ಲವೇನೋ. ಆದರೆ ಕರ್ತನ ಆಲೋಚನೆಗಳು ಯುಕ್ತವಾಗಿರೋದ್ರಿಂದ ದೇವರೇ ನಿನ್ಮೇಲೆ ಆಧಾರಗೊಂಡಿದ್ದೇನೆ, ನೀನು ಏನು ಹೇಳನ್ನುತ್ತೀಯೋ ಹೇಳ್ತೇನೆ. ದೇವರೇ ನೀನು ಒಂದು ಆಲೋಚನೆ ಹೇಳುವುದಾದರೆ ಅದು ಒಳ್ಳೆಯದಾಗಿರುತ್ತೆ, ನನ್ನ ಮೇಲಿಗಾಗಿರುತ್ತೆ, ಅದು ನನಗೆ ಫಲಿತಾಂಶ ಕೊಡುತ್ತೆ ಎಂದು ನಂಬುವುದನ್ನು ನಾವು ಕಲಿತುಕೊಳ್ಳುವುದಾದರೆ ನಮ್ಮ ಆಲೋಚನೆಗಳು ದೇವರಿಂದ ನಾವು ಹೊಂದಿಕೊಂಡಂಥವುಗಳಾಗಿರ್ತವೆ. ನಾವು ಎಷ್ಟೋ ಆಶೀರ್ವಾದ ಹೊಂದುತ್ತೇವೆ. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ರಾತ್ರಿ ವೇಳೆಯಲ್ಲಿಯೇ, ಅಂದರೆ ಬೆಳಿಗ್ಗೆ ಬೇಕಾದ ವಿಷಯಗಳು, ಮರುದಿನ ನಡೆಯಬೇಕಾದ ವಿಷಯಗಳು ನಾವು ರಾತ್ರಿ ಸಮಯದಲ್ಲಿ ಪ್ರಾರ್ಥಿಸಿ ಮಲಗುವುದಾದರೆ, ದೇವರೇ ನನ್ನ ಭಾರವೆಲ್ಲ ನಿನ್ನ ಮೇಲೆ ಹಾಕ್ತಿದ್ದೇನೆ, ಇಷ್ಟೊಂದು ಕೆಲಸ ನಾಳೆ ಇವೆ, ನನ್ನ ಎಕ್ಸಾಮ್ ಇವೆ, ಇಂಟರ್ವ್ಯೂಸ್ ಇವೆ, ನಾವು ನಮ್ಮ ಮಗನಿಗೆ ಒಂದು ಆ ಸೀಟ್ ಅಪ್ಲೈ ಮಾಡಿದ್ದೇವೆ, ಮಗಳಿಗೆ ಇಂಥ ಕಾಲೇಜಿನಲ್ಲಿ ಅಡ್ಮಿಷನ್ಗಾಗಿ ಪ್ರಯತ್ನಿಸ್ತಿದ್ದೇವೆ, ನಾವು ಒಂದು ಸ್ಥಳ ಕೊಂಡುಕೊಳ್ಳಲು ಬಯಸ್ತಿದ್ದೇವೆ, ರಿಜಿಸ್ಟ್ರೇಷನ್ಗೆ ಹೋಗಲು ಬಯಸ್ತಿದ್ದೇವೆ, ಏನೇನೋ ಕೆಲಸ ಈ ಲೋಕದಲ್ಲಿ ನಮಗಿವೆ ಅಲ್ಲವೇ. ಬಟ್ ಅವೆಲ್ಲ ನಮಗೇನೋ ಲೌಕಿಕ ರೀತಿಯಾಗಿ ಪ್ರಯಾಸ ಪಡ್ತಾ ಇರ್ತೇವೆ. ಲೋಕದಲ್ಲಿಯೇ ಒಳ್ಳೆ ದಿನಗಳು ನಮ್ಮ ದೇಶದಲ್ಲಿ ಬಂದಿವೆ ಅನ್ನುತ್ತಾರಲ್ಲವೇ, ಒಳ್ಳೆ ಸಮಯ ನೋಡಿಕೊಂಡು ಒಳ್ಳೆ ಕಾರ್ಯದಲ್ಲಿ ಕೈ ಹಾಕುವ ಅನ್ನುತ್ತಾರಲ್ಲವೇ. ಯೇಸು ಕ್ರಿಸ್ತನು ಆಶೀರ್ವದಿಸಿದ ದಿನ ಪ್ರತಿದಿನ ಆಶೀರ್ವಾದಕರವಾಗಿರುತ್ತೆ. ಯೇಸು ಕ್ರಿಸ್ತನ ಚಿತ್ತದಲ್ಲಿ ಮಾಡುವ ಕೆಲಸ ಪ್ರತಿದಿನ ಫಲಿಸುವಂತದಾಗಿರುತ್ತೆ. ನಾವ್ಯಾಕೆ ಕರ್ತನ ಬಳಿಯಲ್ಲಿ ವಿಚಾರಿಸಬಾರದು? ಕರ್ತನ ಆಲೋಚನೆ ತೆಗೆದುಕೊಂಡು ಮುಂದೆ ಸಾಗುವುದಾದರೆ ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ಏನು ಹೇಳ್ತಿದ್ದಾನೆ ದಾವೀದನು? ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಸಂತೋಷಿಸುತ್ತದೆ, ನನ್ನ ಆತ್ಮವು ಹರ್ಷ ಉಲ್ಲಾಸಗೊಳ್ಳುತ್ತದೆ. ದೇವರು ನನ್ನ ಬಲಗಡೆಯಲ್ಲಿದ್ದಾನೆ. ನಾನು ಆತನ ಚಿತ್ತದಲ್ಲಿರುವಾಗ, ಆತನ ಇಷ್ಟದಂತೆ ನಾವು ನಡೆಯುವಾಗ, ಆತನ ಮಾರ್ಗದಲ್ಲಿ ನಡೆಯುವಾಗ ಆತನು ನಮ್ಮೊಂದಿಗಿರ್ತಾನೆ. ಆತನ ಚಿತ್ತವನ್ನು ಬಿಟ್ಟು ನಾವು ನಮ್ಮ ಇಷ್ಟಾನುಸಾರವಾಗಿ ನಡೆದುಕೊಳ್ಳುವಾಗ ಕರ್ತನ ಸನ್ನಿಧಿ ಕಳ್ಕೊಳ್ತೇವೆ. ಆತನ ಮಾರ್ಗ ಬಿಟ್ಟು ನಮ್ಮ ಸ್ವಂತ ಮಾರ್ಗವನ್ನು ಆರಿಸಿಕೊಳ್ಳುವುದಾದರೆ ಆತನ ಜೊತೆ ಇರುವಿಕೆ ಕಳ್ಕೊಳ್ಳುತ್ತೇವೆ. ಅದಕ್ಕೆ ಕರ್ತನ ಮೇಲೆ ಆಧಾರಗೊಳ್ಳುವುದನ್ನು ಕಲಿತುಕೊಳ್ಳೋಣ. ನಮ್ಮ ಆಲೋಚನೆ ಆತನಿಗೆ ಒಪ್ಪಿಸಿಕೊಡೋಣ. ಆತನು ನನ್ನ ಹತ್ತಿರದಲ್ಲಿದ್ದಾನೆ ಎಂಬ ಆಲೋಚನೆ ನಿಮಗೆ ದೊರಕುವವರೆಗೂ ನಿಮ್ಮ ಪ್ರಯಾಣಗಳಾಗಲಿ, ನಿಮ್ಮ ನಿರ್ಣಯಗಳೆಲ್ಲ ನೀವು ಒಂದು ವೇಳೆ ತೆಗೆದುಕೊಳ್ಳುವುದಾದರೆ ನೀವು ಮಾಡುವ ಕೆಲಸವೆಲ್ಲ ಆಶೀರ್ವದಿಸಲ್ಪಡುತ್ತೆ. ಆದ ಕಾರಣ ಅಂದರೆ ಕರ್ತನು ನನ್ನ ಹತ್ತಿರದಲ್ಲಿರುವುದರಿಂದ ನಾನು ಸಂತೋಷದಿಂದಿದ್ದೇನೆ ಅನ್ನುತ್ತಾನೆ. ನನ್ನ ಆತ್ಮ ಹರ್ಷಿಸುತ್ತಿದೆ ಅನ್ನುತ್ತಾನೆ.
ಅಂತರಂಗದಲ್ಲಿರುವ ಸಂತೋಷವೇ ಬೇರೆ. ಸಾಧಾರಣವಾಗಿ ಶರೀರ ಸಂಬಂಧವಾದ ಸಂತೋಷವೇ ಬೇರೆ. ಕರ್ತನು ನಮ್ಮ ಸಂಗಡ ಇರುವಾಗ ನಮ್ಮ ಮುಖದಲ್ಲಿ ಆ ಸಂತೋಷವಿರುತ್ತೆ. ನಮ್ಮ ಅಂತರಂಗದಲ್ಲಿಯೂ ಕೂಡ ನಾವು ಹರ್ಷಿಸುತ್ತಾ ಇರ್ತೇವೆ, ಆನಂದಿಸುತ್ತಾ ಇರ್ತೇವೆ. ಎಷ್ಟು ಜನ ತಮ್ಮ ಜೀವಿತದಲ್ಲಿ ಈ ದಿನ ಸ್ತುತಿ ಕೃತಜ್ಞತೆಗಳಿಂದ ಮುಂದೆ ಸಾಗ್ತಿದ್ದಾರೆ? ಎಷ್ಟು ಜನ ಪ್ರತಿದಿನ ಕರ್ತನನ್ನು ಸ್ತುತಿಸುತ್ತಾ ಆರಾಧಿಸುವಂತವರಾಗಿದ್ದಾರೆ? ಎಷ್ಟೋ ಸಾರಿ ನಾವು ನಮ್ಮ ಸ್ವಂತ ಆಲೋಚನೆಯಲ್ಲಿ ಸಿಕ್ಕಾಕೊಂಡವರಾಗಿ, ನಮ್ಮ ನಿರ್ಣಯಗಳಿಂದ, ನಮ್ಮ ಆತುರತನದಿಂದ ತಂದುಕೊಂಡಿರುವ ನಷ್ಟಗಳಲ್ಲಿ ಬಿದ್ದವರಾಗಿ, ಅನವಶ್ಯಕವಾದ ಕಷ್ಟಗಳನ್ನು, ವ್ಯಾಧಿಗಳನ್ನು, ಬಾಧೆಗಳನ್ನು ತಂದುಕೊಂಡು ಕುಸಿದು ಬಿದ್ದು ಸಾಲವಾಗಿದೆ ದೇವರೇ ಅನ್ನುತ್ತೇವೆ ಹೊರತು, ಬೆಳಿಗ್ಗೆ ಎದ್ದ ತಕ್ಷಣವೇ ದೇವರೇ ನೀನೇ ನನ್ನ ಕ್ಷೇಮ ಆಧಾರ, ನೀನೇ ನನ್ನ ಒಡೆಯನು, ನಿನ್ನ ಹೊರತು ನನಗೆ ಯಾರಿದ್ದಾರೆ, ನೀನು ಹೇಳಿದಂತೆ ಮಾಡ್ತೇನೆ, ನಿನ್ನ ಆಲೋಚನೆ ನನಗೆ ತಿಳಿಯಪಡಿಸು ದೇವರೇ, ನಿನ್ನ ಬಲಗೈಯಿಂದ ನನ್ನ ಬಲಗೈ ಹಿಡಿದುಕೊಂಡು ನಡೆಸು, ನನ್ನ ಬಲಗಡೆಯಲ್ಲಿ ದೇವರೇ ನೀನು ಇರು, ನಿನ್ನ ಸನ್ನಿಧಿ ನನ್ನೊಂದಿಗೆ ಇರಿಸೆಂದು ಎಂದು ಪ್ರಾರ್ಥಿಸುವುದಾದರೆ ನಾವು ಧನ್ಯರಾಗ್ತೇವೆ. ಯಾವಾಗ ದೇವರು ನಮ್ಮ ಹತ್ತಿರವಿರುತ್ತಾರೋ ನಮ್ಮ ಅಂತರಂಗದಲ್ಲಿ ನಮಗೆ ಸಂತೋಷವಿರುತ್ತೆ, ನಮ್ಮ ಆತ್ಮ ಹರ್ಷಿಸುತ್ತದೆ. ಮತ್ತೊಂದು ಮುಖ್ಯವಾದ ಮಾತಿದೆ, ನನ್ನ ಶರೀರವು ಕೂಡ ಸುರಕ್ಷಿತವಾಗಿ ನಿವಾಸಿಸುವುದು. ದೇವರು ನಮ್ಮ ಶರೀರವನ್ನು ಕೂಡ ನಮಗೆ ಬಲವಾಗಿರುವುದಕ್ಕಾಗಿ ಕೊಟ್ಟಿದ್ದಾರೆ. ದೇವರು ನಮ್ಮ ಆತ್ಮದ ಕುರಿತಾಗಲಿ ಅಥವಾ ಆತ್ಮದ ವಿಷಯದಲ್ಲಿ ಮಾತ್ರವಾಗಲಿ ಜಾಗರೂಕತೆ ತೆಗೆದುಕೊಳ್ತಾ ಇಲ್ಲ. ನಮ್ಮ ಶರೀರವನ್ನು ಕೂಡ ಆತನು ಭದ್ರಪಡಿಸಿ ಆರೋಗ್ಯವಾಗಿಡಲು ಬಯಸುತ್ತಾರೆ. ಅದಕ್ಕೆ ಯೇಸು ಈ ಲೋಕದಲ್ಲಿದ್ದಾಗ ನಾನಾ ವಿಧವಾದ ರೋಗದಲ್ಲಿದ್ದವರನ್ನು ಮುಟ್ಟಿ ಸ್ವಸ್ಥಪಡಿಸಿದ್ದಾರೆ, ಅವರಿಗೆ ಬೇಕಾದ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಯೇಸು ನಿಮ್ಮ ಹತ್ತಿರದಲ್ಲಿರುವುದಾದರೆ ನಿಮ್ಮ ಶರೀರವೂ ಕೂಡ ಸುರಕ್ಷಿತವಾಗಿರುತ್ತೆ. ಈ ದಿನ ಅನೇಕರು ಬಾಡಿಗಾರ್ಡ್ಸ್ಗಳನ್ನು ಇಟ್ಕೊಂಡು ತಿರುಗಾಡ್ತಾರೆ. ಎಷ್ಟೋ ಜನ ಕಾವಲು, ಸೆಕ್ಯೂರಿಟಿಯನ್ನು ಇಟ್ಕೊಳ್ತಿದ್ದಾರೆ. ಆದರೆ ಕರ್ತನು ನಮ್ಮ ಸಂಗಡವಿರುವಾಗ, ಕರ್ತನೇ ನಮ್ಮೊಂದಿಗಿರುವಾಗ, ಆತನೇ ನಮಗೆ ಬಲವಾಗಿರುವಾಗ, ಆತನೇ ನಮಗೆ ದುರ್ಗವಾಗಿರುವಾಗ, ನಮಗೆ ಗುರಾಣಿಯಾಗಿರುವಾಗ, ನಮಗೆ ಕೋಟೆಯಾಗಿರುವಾಗ, ನಮಗೆ ಕ್ಷೇಮಾಧಾರವಾಗಿರುವಾಗ ನಾವು ಯಾವ ಸಂಬಂಧವಾಗಿಯೂ ಚಿಂತಿಸುವ ಅಗತ್ಯವಿಲ್ಲ. ಕರ್ತನ ಸನ್ನಿಧಿಯನ್ನು ಕಳೆದುಕೊಳ್ಳಬೇಡಿರಿ. ಕರ್ತನ ಜೊತೆ ಇರುವಿಕೆ ಇಲ್ಲದೆ ಯಾವ ಕೆಲಸದಲ್ಲಿ ಕೈ ಹಾಕಬೇಡಿರಿ, ಯಾವ ಪ್ರಯಾಣದಲ್ಲಿ ಮುಂದೆ ಸಾಗಬೇಡಿರಿ. ಕರ್ತನು ನಿಮ್ಮ ಸಂಗಡವಿರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನಾವು ಆತನೊಂದಿಗೆ ನಡೆಯುವುದಕ್ಕೋಸ್ಕರ ಸಿದ್ಧಗೊಳ್ಳುವುದಾದರೆ ಆತನು ನಮ್ಮೊಂದಿಗೆ ನಡೆಯಲು ಇಷ್ಟಪಡುತ್ತಾನೆ. ನಾವು ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುತ್ತಿರುವಾಗ ಆತನ ಸಾರೂಪ್ಯಕ್ಕೆ ನಾವು ಮಾರ್ಪಡ್ತೇವೆ. ಈ ಶ್ರಮೆಯ ಲೋಕದಲ್ಲಿ, ಈ ಗೊಂದಲದ ಲೋಕದಲ್ಲಿ ಕರ್ತನಿಗೋಸ್ಕರ ನಾವು ಜೀವಿಸಬೇಕೆಂದಿರುವಾಗ ದೇವರಿಗೆ ಪೂರ್ತಿಯಾಗಿ ಶರಣಾಗತರಾಗುವುದು, ಆತನ ಸನ್ನಿಧಿಯಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವುದು ಎಷ್ಟೋ ಒಳ್ಳೆಯದು. ನೀನೇ ನನ್ನ ಒಡೆಯನು, ಕ್ಷೇಮಾಧಾರವಾಗಿದ್ದಿ. 3ನೇ ವಚನ ಒಂದು ವೇಳೆ ವಚನ ನೋಡುವುದಾದರೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಭೂಲೋಕದ ದೇವಜನರೇ ನನಗೆ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂದು ವಾಕ್ಯ ಹೇಳುತ್ತೆ. ನಮ್ಮಲ್ಲಿ ಬಹಳ ಜನ ನಮ್ಮ ಭಕ್ತಿ ಜೀವಿತದಲ್ಲಿ ಜಾರಿ ಬೀಳುವುದಕ್ಕೆ ಕಾರಣ ನಾವು ಅವಿಶ್ವಾಸಿಗಳೊಂದಿಗೆ ಸಹವಾಸ ಮಾಡ್ತೇವೆ, ದುಷ್ಟರ ಆಲೋಚನೆಯಂತೆ ನಡೆಯುತ್ತಿದ್ದೇವೆ, ಪಾಪಾತ್ಮರ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ, ಧರ್ಮ ನಿಂದಕರೊಡನೆ ಕೂತ್ಕೊಳ್ತಿದ್ದೇವೆ, ಹೊಲಸು ತುಟಿಯುಳ್ಳ ಮನುಷ್ಯರ ಮಧ್ಯೆ ನಿವಾಸಿಸುತ್ತಿದ್ದೇವೆ. ಅದಕ್ಕೆ ನಾವು ಅಪವಿತ್ರರಾಗ್ತಿದ್ದೇವೆ. ಅದಕ್ಕೆ ದೇವರ ವಾಕ್ಯ ನಮ್ಮನ್ನು ಮತ್ತೆ ಎಚ್ಚರಿಸುತ್ತಿದೆ. ಹೀಗೆ ನಾವು ದೇವರ ವಾಕ್ಯ ಧ್ಯಾನಿಸುವಂಥದ್ದು ನಮಗೆ ಎಷ್ಟೋ ಶ್ರೇಷ್ಠಕರವಾಗಿದೆ. ದೇವ ಜನರೊಂದಿಗೆ ಸೇರಿ ನಾವು ನಮ್ಮ ಮನದ ಮಾತನ್ನು ನಾವು ಶೇರ್ ಮಾಡಿಕೊಳ್ಳುವುದರಿಂದ, ಹಂಚಿಕೊಳ್ಳುವುದರಿಂದ, ನಾವು ಪರಸ್ಪರ ಅನುಭವ ಹಂಚಿಕೊಳ್ಳುವುದರಿಂದ ನಾವು ಆಧ್ಯಾತ್ಮಿಕ ವಿಷಯದಲ್ಲಿ ಅಭಿವೃದ್ಧಿಯಾಗುತ್ತೇವೆ. ದಾವೀದನು ಇಲ್ಲಿ ಹೇಳ್ತಾನೆ, ದೇವ ಜನರೇ ಶ್ರೇಷ್ಠರು, ನನಗೆ ಶ್ರೇಷ್ಠರು, ಅವರೇ ನನಗೆ ಇಷ್ಟರಾದವರು, ನಾನು ಅವರನ್ನು ಬಿಡೋದಿಲ್ಲ, ನಾನು ಬೇರೆಯವರ ಸಹವಾಸ ಮಾಡಲ್ಲ. ನನಗೆ ಈ ಲೋಕದಲ್ಲಿ ನೀನು ಬೇಕು ದೇವರೇ, ನಿನ್ನಲ್ಲಿ ನಂಬಿಕೆ ಇಟ್ಟಿರುವಂತಹ ನಿನ್ನ ಭಕ್ತರ ಸಹವಾಸ ಬೇಕು ಎನ್ನುವಂಥದ್ದು ಈ ದಿನಕ್ಕೂ ಕೂಡ, ಈ ಅಂತ್ಯಕಾಲದಲ್ಲಿಯೂ ಜನರು ಸಭೆಗೆ ಹೋಗುವುದನ್ನು ಕಡಿಮೆ ಮಾಡ್ತಿದ್ದಾರೆ, ಆನ್ಲೈನ್ ಆರಾಧನೆಯನ್ನೇ ವೀಕ್ಷಿಸೋಣ ಅನ್ನುತ್ತಾರೆ. ಆದರೆ ಇದೆಲ್ಲವೂ ಕೂಡ ವಾಕ್ಯಾನುಸಾರವಾದದ್ದಲ್ಲ ಎಂದು ಗ್ರಹಿಸೋಣ. ದೇವ ಜನರೊಂದಿಗೆ ಉಪವಾಸವಿದ್ದು ಪ್ರಾರ್ಥಿಸುವುದು, ಆರಾಧನೆಯಲ್ಲಿ ಪಾಲ್ಗೊಳ್ಳುವುದು, ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸವುಳ್ಳವರಾಗಿ ಜೀವಿಸುವುದು, ಅದು ನಮಗೆಷ್ಟೋ ಮೇಲುಕರವಾಗಿರುತ್ತೆ. ಅಂತಹ ಅನುಭವಗಳೊಂದಿಗೆ ದೇವರು ಕೊಡುವಂತಹ ಆನಂದವನ್ನು, ಆತನು ಕೊಡುವಂತಹ ಸಂರಕ್ಷಣೆ ಉಳ್ಳವರಾಗಿ ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ವಾಕ್ಯ ಕೇಳಿರುವ ಪ್ರತಿಯೊಬ್ಬರನ್ನು ದರ್ಶಿಸಿರಿ. ನಿಜವೇ ದೇವರೇ, ನೀನೇ ನಮ್ಮ ಕ್ಷೇಮಾಧಾರವಾಗಿದೆ, ನೀನೇ ನಮ್ಮ ಕೋಟೆಯೂ ಗುರಾಣಿಯೂ ಆಗಿದ್ದಿ. ನಿಮ್ಮನ್ನೇ ನಾವು ಹಿಂಬಾಲಿಸಬೇಕೆಂದು, ನಿಮ್ಮನ್ನೇ ಪ್ರೀತಿಸಬೇಕೆಂದು, ನಿಮ್ಮ ಮಾತಿನ ಮೇರೆಗೆ ನಡೆಯಬೇಕೆಂದು ನಾವು ಆಶಿಸುತ್ತೇವೆ ದೇವರೇ. ನಿಮ್ಮ ಆಲೋಚನೆಗಳನ್ನು ನಮಗೆ ತಿಳಿಯಪಡಿಸಿ ಅದರಂತೆ ನಡೆಯುವ ಕೃಪೆ ನಮಗೆ ದಯಪಾಲಿಸಿರಿ. ಪ್ರತಿ ಹೆಜ್ಜೆ ನಿಮ್ಮ ಚಿತ್ತದಂತೆ ಹಾಕುವ ಹಾಗೆ, ಈ ಲೋಕದಲ್ಲಿ ಸುರಕ್ಷಿತವಾಗಿರುವ ಹಾಗೆ, ನಮ್ಮ ದೇಹ ದೇವರ ಆಲಯವಾಗಿ ಕಾಪಾಡಿಕೊಳ್ಳುವ ಹಾಗೆ
ನಿಮ್ಮ ರಾಜ್ಯಕ್ಕೆ ಸೇರಿದಾಗ ನಿಮ್ಮ ಬಹುಮಾನ ಹೊಂದಿಕೊಳ್ಳುವ ಹಾಗೆ ನಮ್ಮೆಲ್ಲರಿಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣಕರ್ತನಾದ ಪರಿಶುದ್ಧಾತ್ಮ ದೇವರ ಸಹವಾಸವು ಈ ಅನುದಿನ ಧ್ಯಾನದಲ್ಲಿ ಐಕ್ಯವಾಗಿರುವ ಎಲ್ಲರ ಸಂಗಡವು ಸದಾಕಾಲ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳನ್ನು ಕೆಳಗೆ ಕೊಡಲ್ಪಟ್ಟ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮಾಡಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ನಮಗಾಗಿ ಪ್ರಾರ್ಥಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೊಂದಿಗಿರಲಿ.